ನಾವು ಸ್ಥಾನಗಳನ್ನ ತಗೊಳ್ಳೋದ್ರಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದ್ರು ಕೂಡ ವೋಟ್ ಪರ್ಸೆಂಟೇಜ್ ನಲ್ಲಿ ಮುಂದಿದ್ದೇವೆ. ಉತ್ತಮವಾದಂತ ಸಾಧನೆಯನ್ನು ಮಾಡಿದ್ದೇವೆ. ನಮ್ಮ ನಾಯಕರಾದಂತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣ ಮತ್ತು ಡಿ.ಕೆ. ಶಿವಕುಮಾರ್ ಅವರು ಸರ್ಕಾರದಲ್ಲಿರ್ತಕ್ಕಂಥ ಖರ್ಗೆ ಅವರು ಸರ್ಕಾರದ ಇದರಲ್ಲಿರ್ತಕ್ಕಂಥ ನಮ್ಮ ಸರ್ಕಾರದ ಮುಂಚೂಣಿದಾರರಲ್ಲಿ ಒಬ್ಬರಾಗಿರ್ತಕ್ಕಂಥ ರಚನೆ ಮಾಡಲಿಕ್ಕೆ ಮುಂಚೂಣಿದಾರರಾಗಿರ್ತಕ್ಕಂಥ ಖರ್ಗೆ ಅವರು ಎಲ್ಲರ ನಾಯಕತ್ವದಲ್ಲಿ ನಾವು ಒಂದು ಒಳ್ಳೆ ಸಾಧನೆಯನ್ನು ಮಾಡಿದ್ದೇವೆ. ಏನೇ ಬಿಜೆಪಿಯವರು ಏನೇ ಹೇಳಿ ಅವರಿಬ್ರು ಒಂದಾಗಿ, ಅದು ಮುಖ್ಯ. ಒಬ್ರು ಸಾಧನೆ ಮಾಡಿಲ್ಲ, ಅವರೊಬ್ರು ಸಾಧನೆ ಅಲ್ಲ ಅದು. ಅವರಿಬ್ರು ಒಂದಾಗಿರೋದ್ರಿಂದ ಇಬ್ರು ಉಳ್ಕೊಂಡಾರ ಈ ಸರಿ. ಇಲ್ಲ ಅಂದ್ರೆ ಪಟೆದ್ ಹೋಗೋರು ಈ ಸರಿ. ಇಬ್ರು ಇದ್ದವರು ನಮ್ಮ 20 ಸ್ಥಾನದ ಮೇಲೆ ಗೆಲ್ತಾ ಇತ್ತು. ಇವತ್ತು ನಾವು ಹೆದರಬೇಕಾದಂತ ಅವಶ್ಯಕತೆ ಇಲ್ಲ. ನಮ್ಮ ಅಧ್ಯಕ್ಷರಿಗೆ, ಉಪಮುಖ್ಯಮಂತ್ರಿಗಳಿಗೆ ಹೇಳಿ ಬಂದಿದ್ದೇವೆ. ನಾವೆಲ್ಲ ಹಾಸನ ಜಿಲ್ಲೆಯವರು, ನೀವು ಕುಂದಬೇಕಾದಿಲ್ಲ, ನಿಮ್ಮ ಹಿಂದೆ ನಾವಿದ್ದೇವೆ. ಈ ರಾಜ್ಯದ ಜನ ನಿಮ್ಮ ಹಿಂದಿದ್ದಾರೆ. ಆಕಸ್ಮಿಕವಾಗಿ ಈ ಒಂದು ಪಕ್ಷಗಳ ಹೊಂದಾಣಿಕೆಯ ಒಂದು ಕುತಂತ್ರಕ್ಕೆ ನಿಮ್ಮ ಸಹೋದರರಾದಂಥ ಡಿ.ಕೆ. ಸುರೇಶ್ ರವರು ಬಲಿಯಾಗಿರ್ಬೋದು. ಅವರು ಮತ್ತೆ ಎದ್ದು ಬರ್ತಾರೆ, ಫಿನಿಕ್ಸ್ ಅಂತ ಎದ್ದು ಬಂದು ಏನು ಅವರು 3 ಸಾರಿ ಸಂಸದರಾಗಿದ್ರು ಅದೇ ರೀತಿ ಮುಂದೂ ಕೂಡ ಅವರು ಆಗ್ತಾರೆ ಅಂತಕ್ಕಂಥದ್ದನ್ನ ಅವರಿಗೆ ಧೈರ್ಯವನ್ನು ತುಂಬಿ ಬಂದಿದ್ದೇವೆ. ಸಿದ್ದರಾಮಣ್ಣವ್ರಿಗೂ ನಾವು ಹೇಳಿದ್ದೇವೆ. ಸಿದ್ದರಾಮಣ್ಣವರು ಹೌದು ನಿಜ, ನಾವು ಸಂಘಟಿತರಾಗಬೇಕು. ಎಲ್ಲಿ ನಾವು ಇದರಲ್ಲಿ ಇದಾಗಿದ್ದೇವೆ, ನಾವೇನೂ ಆಗಿಲ್ಲ. ಅವರಿಬ್ಬರ ಹೊಂದಾಣಿಕೆನೇ ನಮ್ಮ ಒಂದು ಇದಕ್ಕೆ ಅವರು ಈ ಸ್ವಲ್ಪ ಹಿನ್ನಡೆಗೆ ಕಾರಣ ಆಗಿದೆ. ಆದ್ರೆ ನಾವು ಪರ್ಸೆಂಟೇಜ್ ಆಫ್ ವೋಟಿಂಗ್ಸ್ ಜಾಸ್ತಿ ತಗೊಂಡಿದ್ದೀವಿ, ಮುಂದೆಯೂ ಸ್ವಲ್ಪ ತಗೋತೀವಿ. ಆದ್ರಿಂದ ನಮ್ಮ ಹಾಸನ ಜಿಲ್ಲೆನಲ್ಲಿ ನಾವು ಸುಮಾರು 99ರಿಂದ ಇಲ್ಲಿಯವರೆಗೆ ಯಾರೂ ದೇವೇಗೌಡರ ಕುಟುಂಬನ ಬಿಟ್ಟು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಒಂದು ವಾತಾವರಣ ಏನಿತ್ತು, ಅದನ್ನು ಹೋಗಲಾಡಿಸಿ ನಮ್ಮ ಶ್ರೇಯಸ್ ಪಟೇಲ್ ರವರನ್ನ ಅತ್ಯಧಿಕ ಬಹುಮತದಿಂದ ಅವರನ್ನು ಗೆಲ್ಲಿಸ್ಕೊಂಡು ಬಂದಿದ್ದೀವಿ. ಅದು ಸಿದ್ದರಾಮಣ್ಣ ಮತ್ತು ಡಿ.ಕೆ. ಶಿವಕುಮಾರ್ ಅವರು, ನಮ್ಮ ಪಕ್ಷದ ನಾಯಕರ, ನಮ್ಮ ಕಾರ್ಯಕರ್ತರು, ಎಲ್ಲ ಕಾರ್ಯಕರ್ತರು, ನಮ್ಮ ಮುಖಂಡರುಗಳು ಎಲ್ಲರೂ ನಾವು ಒಂದಾಗಿ ದುಡಿದು ನಾವು ಇವತ್ತು ಹಾಸನ ಜಿಲ್ಲೆಯನ್ನೇ, ಇವರು ಆ ಮಂಡ್ಯದಲ್ಲಿ ಹೋಗಿ ಗೆದ್ದದ್ದನ್ನೇ ಹೇಳ್ತಾರೆ. ಆದ್ರೆ ನಾವು ಹಾಸನದಲ್ಲಿ ಅವ್ರ ಬುಡನೆ ಕೈ ಹಾಕಿದೀವಲ್ಲ, ಅವ್ರ ಬುಡಕ್ಕೆ ಕೈ ಹಾಕಿದೀವಲ್ಲ. ಹಾಸನದಲ್ಲೇ ಅವ್ರ ತವ್ರ ಮನೆ, ಆ ತವ್ರ ಮನೆಗೆ ಕೈ ಹಾಕಿ ಅವ್ರ ತವ್ರ ಮನೆಯಲ್ಲಿ ಅವರನ್ನು ಸೋಲಿಸಿರ್ತಕ್ಕಂಥದ್ದು ಬಹಳ ಅತಿಶಯೋಕ್ತಿಯಾದಂತ ವಿಚಾರ. ಅವ್ರು ಇಲ್ಲೆಲ್ಲೋ ಮಂಡ್ಯ ಇದರಿಂದ ಗೆದ್ದಿರ್ತಕ್ಕಂಥದ್ದು ಅತಿ ಮುಖ್ಯ ಆಗಲ್ಲ. ಅದು ರಾಜಕಾರಣದಲ್ಲಿ ಮುಂದೆ ಪ್ರಶ್ನೆ ಇದೆ. ಆ ಹೋರಾಟ ನಾವು ಮಾಡ್ತೀವಿ. ಹಾಸನ ಜಿಲ್ಲೆಯಲ್ಲಿ ನಮ್ಮ ಹಾಸನ ಜಿಲ್ಲೆನಲ್ಲಿ ನಮಗೆ ಅತ್ಯಧಿಕ ಬಹುಮತವನ್ನು ಕೊಟ್ಟು ನಮ್ಮ ರಾಜ್ಯದಲ್ಲಿ ಇನ್ನು ಒಂದು ಕಾಂಗ್ರೆಸ್ಸಿನ ಭದ್ರ ಬುನಾದಿಯನ್ನ ಇದೆ ಅಂತಕ್ಕಂಥದ್ದನ್ನ ಈ ದಕ್ಷಿಣ ಕರ್ನಾಟಕದಲ್ಲಿ ತೋರಿಸಿದ್ದಾರೆ ಅಂತ